ಆರ್ಎಸ್ಎಸ್ ಕಾರ್ಯಚಟುವಟಿಕೆ ನಿರ್ಬಂಧಿಸಲು ಹೊಸ ವಿಧೇಯಕ. ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ. ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಅನ್ನು ಹಾಕುವುದಕ್ಕೆ ಈ ಹೊಸ ವಿಧೇಯಕವ ಅನ್ನೋ ಪ್ರಶ್ನೆ. ಅಧಿವೇಶನದಲ್ಲಿ ವಿಧೇಯಕ ಮಂಡಿಸಲಿರುವ ರಾಜ್ಯ ಸರ್ಕಾರ. ಆದರೆ ಈ ವಿಧೇಯಕದ ಬಗ್ಗೆ ಬಿಜೆಪಿ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ಎಸ್ಎಸ್ ಭಯ ಅಂತ ಕೇಸರಿ ಪಡೆ ಹೇಳ್ತಾ ಇದೆ. ಆರ್ಎಸ್ಎಸ್ ವಿರೋಧ ಮಾಡಿದವರು ಮೂಲೆ ಗುಂಪಾಗಿದ್ದಾರೆ. ಇಂದಿರಾ ಗಾಂಧಿಯೇ ಬೋರ್ಡ್ಗೆ ಇಲ್ಲದಂತೆ ಹೋದ್ರು. ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಆರ್ಎಸ್ಎಸ್ ತಂಟೆಗೆ ಯಾರೇ ಬಂದರೂ ಕೂಡ ಅವರು ಮೂಲೆ ಸೇರ್ತಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹಲವು ದಿನಗಳಿಂದಲೂ ಕೂಡ ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಅನುಮತಿ ಇಲ್ಲದೆ ಪಥಸಂಚಲನ ಮಾಡೋದಿರಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಏರ್ಪಡಿಸೋದಿರಲಿ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಂದಾಗಿದ್ರು. ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಇದರಿಂದಲೇ ಇದೀಗ ಬಿಜೆಪಿ ಕಿಡಿಕಾರ್ತಾ ಇದೆ. ಆರ್ಎಸ್ಎಸ್ ಕಂಡ್ರೆ ಎಲ್ಲೋ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಭಯ ಇದೆ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಆರ್ಎಸ್ಎಸ್ನ ರಿಜಿಸ್ಟ್ರೇಷನ್ ಬಗ್ಗೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು. ಅಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ನೋಂದಣಿಯಾಗಿರುವಂತಹ ಪ್ರತಿಯನ್ನ ತೋರಿಸಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡಿದ್ರು. ಇದೀಗ ರಾಜ್ಯ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದ್ದು. ಎಲ್ಲೋ ಒಂದು ಕಡೆ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧವನ್ನು ವಿಧಿಸುವುದಕ್ಕೆ ಈ ಹೊಸ ವಿಧೇಯಕವನ್ನು ಜಾರಿಗೆ ತರ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಆರ್ಎಸ್ಎಸ್ ಬಿಜೆಪಿ ನಡುವೆ ಮತ್ತೊಂದು ಸಮರಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಸರ್ಕಾರ ಮಂಡಿಸಲು ಹೊರಟಿರುವಂತಹ ವಿಧೇಯಕದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಆದರೆ ವಿಧೇಯಕಕ್ಕೂ ಆರ್ಎಸ್ಎಸ್ಗೂ ಸಂಬಂಧವಿಲ್ಲ. ವಿಧೇಯಕದಲ್ಲಿ ಆರ್ಎಸ್ಎಸ್ ಹೆಸರಿದೆಯಾ ಅಂತ ಕೈಪಡೆ ಪ್ರಶ್ನೆ ಮಾಡಿದೆ. ಆರ್ಎಸ್ಎಸ್ ಕಾರ್ಯಚಟುವಟಿಕೆ ನಿರ್ಬಂಧಿಸಲು ಹೊಸ ವಿಧೇಯಕ. ತೀಟೆ ಚಟ ಎಂದು ವಾಗ್ದಾಳಿ ನಡೆಸಿದ ಬಿಜೆಪಿ ನಾಯಕರು. ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ನಡುವೆ ಮತ್ತೊಮ್ಮೆ ಸಂಘರ್ಷಕ್ಕೆ ವೇದಿಕೆ ಸಜ್ಜಾಗಿದೆ. ಆರ್ಎಸ್ಎಸ್ ಕಾರ್ಯಚಟುವಟಿಕೆ ನಿರ್ಬಂಧಿಸಲು ಇದೇ ಅಧಿವೇಶನದಲ್ಲಿ ಹೊಸ ವಿಧೇಯಕ ಮಂಡನೆಗೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ. ವಿಧೇಯಕದಲ್ಲಿ ಆರ್ಎಸ್ಎಸ್ ಹೆಸರು ಉಲ್ಲೇಖಿಸದೆ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ ಮಂಡಿಸಲು ಸರ್ಕಾರ ಮುಂದಾಗಿದೆ. ಇದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಮಾಡ್ಲಿ, ಅವರು ಮೊದಲಿಂದಾನು ಕೂಡ ಆರ್ಎಸ್ಎಸ್ ವಿರೋಧ ಮಾಡ್ಕೊಂಡು ಬಂದಿರುವಂತ ಪ್ರಿಯಾಂಕ ಖರ್ಗೆ ಅವರು ಅದನ್ನ ಮುಂದುವರಿಸಿದ್ದಾರೆ ಅಷ್ಟೇ. ಇಂಥ ಬಹಳಷ್ಟು ಜನನ ಆರ್ಎಸ್ಎಸ್ ನೋಡಿದೆ. ಇವ್ರು ಯಾರೋ ಒಬ್ರು ಕೂಗಾಡ್ಬಿಟ್ರೆ ಇದರಿಂದ ಏನಾಗಲ್ಲ. ಇವ್ರು ತೀಟೆ ಅಷ್ಟೇ. ಇರೋದು 1.5 ವರ್ಷ ಒಳ್ಳೇದು ಮಾಡಪ್ಪ ಅಂತ ಹೇಳಿದ್ರೆ ತೀಟೆ ಮಾಡ್ಕೊಂಡೇ ಕೂತವ್ರೆ. ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಪ್ರಿಯಾಂಕ ಖರ್ಗೆ ಅವರಾಗ್ಲಿ ನೇರವಾಗಿ RSS ಹೆಸರನ್ನ ಅದರಲ್ಲಿ ಉಲ್ಲೇಖ ಮಾಡಿಲ್ಲ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಸವಾಲು ಹಾಕೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಸದನದಲ್ಲಿ ಬಂದು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ರಲ್ಲ, ಇವತ್ತು ನಿಮ್ಮ ಬಣ್ಣ ಇವತ್ತು ಕಳಚಿ ಬಿದ್ದಿದೆ, ಬಯಲಾಗಿದೆ ನಿಮ್ಮ ಮುಖವಾಡ. ನಿಮಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡ್ತಕ್ಕಂತ ಪ್ರಯತ್ನ ಮಾಡಿ ನೋಡೋಣ. ನಿಮಗಷ್ಟು ಚಟನೆ ಇದ್ರೆ ಪ್ರಿಯಾಂಕ ಖರ್ಗೆ ಅವರಿಗೆ ನಿಮಗಷ್ಟು ಚಟ ಇದ್ರೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ RSS ವಿರೋಧಿ ಇಲಾಖೆಯನ್ನ ಪಡೆದುಕೊಳ್ಳಿ. ಸಹಜವಾಗಿ ಗೃಹ ಇಲಾಖೆಯನ್ನು ನಡೆಸ್ತಾ ಇರುವಂತಹ ಸಚಿವರಿಗೆ RSS ಬಗ್ಗೆ ಎಲ್ಲೋ ಒಂದು ಕಡೆ ಫೋಬಿಯಾ ಪ್ರಾರಂಭ ಆಗಿದೆ. RSS ಅನ್ನ ಇಲ್ಲದೆ ತನ್ನ ಹೊಟ್ಟೆಪಾಡು ನಡೆಯೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ತನ್ನ ವರ್ತನೆಗಳನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ವಿಧೇಯಕದಲ್ಲಿ ಆರ್ಎಸ್ಎಸ್ ಬಗ್ಗೆ ಇದೆಯಾ? ಬಿಲ್ ಓದಿದ್ದೀರಾ ಅಂತ ಪ್ರಿಯಾಂಕ್ ಪ್ರಶ್ನೆ. ಬಿಲ್ ಸಮರ್ಥಿಸಿಕೊಂಡಿರೋ ಕೈ ನಾಯಕರು ವಿಧೇಯಕದಲ್ಲಿ ಆರ್ಎಸ್ಎಸ್ ಅನ್ನೋದು ಇಲ್ಲ ಎಂದಿದ್ದಾರೆ. ಪಾರ್ಟಿ ಸಂಘಟನೆ ಅಂತಲ್ಲ, ಎಲ್ಲರೂ ಅನುಮತಿ ಪಡಿಬೇಕು ಅಂತ ಡಿಕೆ ಹೇಳಿದ್ದಾರೆ. ಬಿಲ್ ಓದಿದ್ದೀರಾ? ಬಿಲ್ ನಲ್ಲಿ ಎಲ್ಲಾದ್ರೂ ಆರ್ಎಸ್ಎಸ್ ಉಲ್ಲೇಖ ಇದೆಯಾ ಅಂತ ಪ್ರಿಯಾಂಕ್ ಪ್ರಶ್ನಿಸಿದ್ದಾರೆ. ವಿಪಕ್ಷದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಬಿಲ್ ಅನ್ನ ಓದಿದ್ರೆ ಅದರಲ್ಲಿ ಆಕ್ಷೇಪಣೆ ಏನಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಬಿಲ್ ಇಂಟ್ರೊಡ್ಯೂಸ್ ಆಗ್ಲಿ, ಚರ್ಚೆ ಮಾಡ್ಲಿ. ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ, ನಾನು ಜೀವ ಬೆದರಿಕೆ ಹಾಕಿರೋದು ನನಗೆ, ಈಗ ಇಡೀ ಬಿಜೆಪಿ ಅವ್ರು ಯಾಕೆ ಮುಗಿದು ಬೀಳ್ತಾ ಇದಾರೆ ನನ್ನ ಮೇಲೆ, ಅವ್ರು ನನಗೆ ಟಾರ್ಗೆಟ್ ಮಾಡ್ತಾ ಇದಾರೆ, ನಾನು ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೀವು ತೀರ್ಮಾನ ಮಾಡಿ. ಆಮೇಲೆ ಈ ಬಿಲ್ಲಿಗೆ ನಿಮ್ಮ
ಅನ್ರಿಜಿಸ್ಟರ್ಡ್ ಅನ್ರೆಗ್ಯುಲೇಟೆಡ್ ಆರ್ಗನೈಸೇಷನ್ಗೆ ಸಂಬಂಧ ಇಲ್ಲ. ನಾವು ಯಾರು ಅಲ್ಲ, ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕು, ತಗೋಬೇಕು ಅಂತ. ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳ್ದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಇದು ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಅಲ್ಲ, ವೈ ಆರ್ ಯು ಮೇಕಿಂಗ್ ಇಸ್ RSS ಬ್ಯಾನ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಅ ಬಿಲ್ ಫಾರ್ ಕಾಮನ್, ಇಟ್ಸ್ ನಥಿಂಗ್ ಟು ಡು ವಿತ್ RSS ಅಂತ ಬ್ಯಾನ್ ಅಂತ ಅದರಲ್ಲಿದೆಯಾ? ವಿ ಆರ್ ಗೆಟಿಂಗ್ ಅ ಬಿಲ್. ಯಾರೇ ಒಬ್ಬರು ಪಬ್ಲಿಕ್ ಪ್ರಾಪರ್ಟಿನ ಯೂಸ್ ಮಾಡ್ಬೇಕಂತ ಅದಕ್ಕೆ ಮಾನದಂಡ ತರ್ತಾ ಇದೀವಿ. ಅದು ನೀವು ಪದೇ RSS ಅಂತ ಹೇಳಕ್ ಹೋಗ್ಬೇಡಿ ಅಂತ ನನ್ನ ವಾದ. ನಿಮ್ಗೆ ಕಾಂಗ್ರೆಸ್ ನಾಯಕರು ನಾವೆಲ್ಲೂ RSSಗೆ ಕಡಿವಾಣ ತರ್ತೀವಿ ಅಂತ ವಿಧೇಯಕದಲ್ಲಿ ಹೇಳಿಲ್ಲ ಅಂತ ಕೈ ನಾಯಕರ ವಾದ. ಆದ್ರೆ ಪರೋಕ್ಷವಾಗಿ RSSಗೆ ಕಡಿವಾಣ ಹಾಕಲು ಹೊರಟಿದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಇದು ಪರೋಕ್ಷವಾಗಿ RSS ಚಟುವಟಿಕೆಗಳನ್ನು ಸಾರ್ವಜನಿಕ ಪ್ರದೇಶದಲ್ಲಿ ನಿಯಂತ್ರಣ ಮಾಡೋದಕ್ಕೆ ಅನ್ನುವಂಥ ಒಂದು ವ್ಯಾಖ್ಯಾನಗಳು ಶುರುವಾಗಿದೆ. ಹೌದು, ಖಂಡಿತವಾಗಿಯೂ ಅದು ನಿಜಾನೇ. ಆದರೆ ವಿಶೇಷತೆ ಹೇಳೋದು, ಯಾವ ಸಂಘಟನೆಯೂ ವಿಶೇಷ ಅಲ್ಲ. ನ್ಯಾಯ ಎಲ್ಲರಿಗೂ ಒಂದೇ ಇರುತ್ತೆ. ಅದರ ಪ್ರಕಾರವೇ ಎಲ್ಲವೂ ನಡೀತಾ ಇರ್ತದೆ. ಆದರೆ ಇದನ್ನು ಒಂದು ರೀತಿಯಲ್ಲಿ ತಪ್ಪಾಗಿ ಬಿಂಬಿಸಿ ಹಬ್ಬಿಸಿ ಅದರ ಬಗ್ಗೆ ನಾವೇ ಕಂಟ್ರೋಲ್ ಮಾಡಿದ್ದೀವ್ರು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಇದು ತಪ್ಪು. RSS ಬಗ್ಗೆನೇ ಪೂರ್ವಾಗ್ರಹ ಪೀಡಿತವಾಗಿ ಇದು ಮಾಡುವಂಥದ್ದು. ಪಬ್ಲಿಕ್ ಫೀಲ್ಡಲ್ಲಿ, ಸರ್ಕಾರಿ ಜಾಗದಲ್ಲಿ ಇವತ್ತು ಶಾಖೆಗಳು ನಡೀತಾ ಇದ್ದಾವೆ. ನಾನು ಅಂದ್ಕೊಂಡಿದ್ದೇನೆ, ಖಂಡಿತವಾಗೂ ಆ ಬಿಲ್ಲಿಗೆ ನಾವು ವಿರೋಧ ಮಾಡ್ತೀವಿ. ಹಾಗಾದ್ರೆ ಸರ್ಕಾರ ಜಾರಿಗೆ ತರಲು ಹೊರಟಿರೋ ವಿಧೇಯಕದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನೋಂದಣಿಯಾಗದ ಯಾವುದೇ ಸಂಘಟನೆ ಸರ್ಕಾರಿ ಜಾಗ ಬಳಸುವಂತಿಲ್ಲ. ಒಂದು ವೇಳೆ ಯಾವುದೇ ಖಾಸಗಿ ಸಂಸ್ಥೆ, ಸಂಘಟನೆ ಅಥವಾ ಒಕ್ಕೂಟ ಸಾರ್ವಜನಿಕ ಆಸ್ತಿ, ಸರ್ಕಾರಿ ಆವರಣ, ಶಾಲಾ ಕಾಲೇಜು ಕಟ್ಟಡಗಳು, ಆಟದ ಮೈದಾನ ಮತ್ತಿತರ ಕಡೆ ಕಾರ್ಯಕ್ರಮ ಆಯೋಜಿಸಲು ಪೂರ್ವಾನುಮತಿ ಕಡ್ಡಾಯವಾಗಿದೆ. ಡಿಸಿ ಹಾಗೂ ಜಿಲ್ಲಾ SP ಅವರಿಂದ ಅನುಮತಿ ಪಡಿಬೇಕು. ಅನುಮತಿ ಪಡೆಯದೆ ಸರ್ಕಾರಿ ಜಾಗದಲ್ಲಿ ಬೈಠಕ್ ಪಥಸಂಚಲನಕ್ಕೆ ನಿರ್ಬಂಧ ಇರಲಿದೆ. ಇನ್ನು ಕಾನೂನು ಉಲ್ಲಂಘಿಸಿದ್ರೆ ಶಿಕ್ಷಾರ್ಹ ಅಪರಾಧ ಎಂದು ಪರಿಗಣಿಸಲಾಗುತ್ತೆ. ವಿಧೇಯಕದ ಅಡಿ RSS ಧ್ವಜಕ್ಕೂ ಅನುಮತಿ ನಿರಾಕರಣೆ ಸಾಧ್ಯತೆ ಇದ್ದು, ವಿಧೇಯಕದ ಅಡಿ ಅನಧಿಕೃತ ವಸ್ತು ಸಾಮಗ್ರಿಗಳ ವಶಕ್ಕೆ ಅವಕಾಶ ಇದೆ. ರಾಜ್ಯದ ಶಾಲಾ ಕಾಲೇಜುಗಳು, ಮೈದಾನಗಳು, ಉದ್ಯಾನವನಗಳು ಸೇರಿದಂತೆ ಸರ್ಕಾರಿ ಆಸ್ತಿಗಳಲ್ಲಿ ಖಾಸಗಿ ಸಂಘಟನೆಗಳ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ. ಕಳೆದ ವರ್ಷ ಗೃಹ ಇಲಾಖೆ ಹೊರಡಿಸಿದ್ದ ಆದೇಶದ ವಿರುದ್ಧ RSS ಧಾರವಾಡ ಪೀಠದಿಂದ ಮಧ್ಯಂತರ ತಡೆಯಾಜ್ಞೆ ತಂದಿತ್ತು. ಹೀಗಾಗಿ ಆ ಆದೇಶವನ್ನು ಹಿಂಪಡೆದು ಇದೀಗ ಮಸೂದೆಯ ಮೂಲಕ ನಿಯಮಗಳಿಗೆ ಕಟ್ಟುನಿಟ್ಟಾದ ಕಾನೂನು ಬಲ ತರಲು ಸರ್ಕಾರ ನಿರ್ಧರಿಸಿದ್ದು, ಪ್ರಸ್ತುತ ನಡೆಯುತ್ತಿರುವ ಅಧಿವೇಶನದಲ್ಲೇ ಮಂಡನೆಗೆ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, TV9.